ಯಾವಾಗ ಬಂದಾನ ನಮ್ಮಯ್ಯ ಬಡಿದು ಹಾಲು ಕುಡಿಸುವ ತಂದೆ ಅಂತ ಬಸವಣ್ಣವ್ರು ಹೇಳ್ತಾರ. ಎಡದ ಕೈಯಲ್ಲಿ ಹಾಲು ಬಟ್ಟಲು, ಬಲದ ಕೈಯಲ್ಲಿ ಓಜುಗಟ್ಟಿಗೆ. ಆವಾಗ ಬಂದಾನ ನಮ್ಮಯ್ಯ ಬಡಿದು ಹಾಲು ಕುಡಿಸುವ ತಂದೆ. ಯಾವಾಗ ಬಂದಾಗಲೂ ಕೂಡ ಭಕ್ತರಿಗೆ ನಿರಂತರ ಆ ಪ್ರಶ್ನೆಯನ್ನ ಕೇಳ್ತಾ ಬಡಿದೆಬ್ಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಒಬ್ಬ ಜಂಗಮ ಬಡಿದೆಬ್ಬಿಸುವಂತ ಕೆಲಸ, ಎಲ್ಲರನ್ನ ತನ್ನೆತ್ತ ಬರೆಸಳುವಂತ ಕೆಲಸ, ಇವನಮ್ಮ ಎಂಬಂತ ಭಾವಿಸಿಕೊಳ್ಳುವಂತ ಕೆಲಸ. ಆ ಕಾರಣಕ್ಕಾಗಿ ಬಹುಶಃ ಮಹಾಯೋಗಿ ನಮ್ಮ ಮಹಂತ ಶಿವಯೋಗಿಗಳು, ಅಥಣಿ ಶಿವಯೋಗಿಗಳ ಪುಣ್ಯ ಪರ್ವ ಏನು ಬಂತು, ನಾಡಿನ ಮಹಾಶಿವಯೋಗಿಗಳು ಬಸವ ತತ್ವದ ಮಹಾಯೋಗ ಏನು ಬಂತು, ಅದನ್ನೆಲ್ಲ ಎಲ್ಲರ ಮನಸ್ಸಲ್ಲಿ ಬಿತ್ತಿದ್ರು, ಬೆಳೆದ್ರು, ಬೆಳೆಸಿದ್ರು, ಬೆಳಕಾದ್ರು. ಈ ಪರಂಪರೆಯನ್ನ ಅನುಸರಿಸಿಕೊಂಡು ಬಂದಿರುವಂಥವ್ರು ನಾವು ಇವತ್ತು ಕಣ್ಣು ಮುಂದೆ ನಮಗೆ ಅದ್ಭುತವಾಗಿರುವಂಥ ಪ್ರಶ್ನೆಗಳದಾವ. ನಮ್ಮ ಕಣ್ಣು ಮುಂದೆ ಇವತ್ತು ಆ ಮಹಾಮಾರ್ಗವನ್ನು ನಡೆಸುವಂಥ ಬಹುದೊಡ್ಡ ಸವಾಲುಗಳದಾವ. ಏನು ಸವಾಲ? ಬೇರೇನೂ ಅಲ್ಲ, ನಮ್ಮ ಗುರುಗಳನ್ನು ಸ್ಥಾಯಿಗೊಳಿಸೋದಂತಂದ್ರೆ, ಜಾಗೃತಗೊಳಿಸೋದಂದ್ರೆ ಅವರಿಗೆ ಭಾವಚಿತ್ರಕ್ಕೆ ಹಾರ ಹಾಕೋದು, ಎಡಿ ಹಿಡಿಯೋದು, ಇನ್ನೇನೋ ಮಾಡುವಂಥದ್ದು, ಮಗದೊಂದು ಮಾಡುವಂಥದ್ದು ಶರಣ ಸಂಸ್ಕೃತಿಯ ಮೂಲ ಉದ್ದೇಶ ಅಲ್ಲ. ಯಾಕೆ ನಮ್ಮ ಮನಸ್ಸಲ್ಲಿ ನಿರಂತರ ಹಚ್ಚ ಹಸಿರಾಗಿಸ್ಕೊಳ್ಬೇಕಾಗ್ಯದ ಅಂದ್ರ, ಯಾವ ನೆಲದೊಳಗೆ ಏನೂ ಇದ್ದಿದ್ದಿಲ್ಲ ಆ ನೆಲದೊಳಗೆ ಎಲ್ಲವನ್ನ ಬಿತ್ತುವಂತ ಕೆಲಸ ಮಾಡಿದ್ರು. ಸದ್ದು ಗದ್ದಲ ವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ, ಕಾಯಕವೇ ಕೈಲಾಸವೆನ್ನುವ ಮಾತು ಕೃತಿಯೊಳು ಮೂಡಿದೆ, ಕಾವಿ ಉಡಿಗೆಯ ನುಟ್ಟ ನಭವೇ ಕಿರಣ ಹಸ್ತವೇ ಚಾಚಿದೆ, ಎಲ್ಲರೂ ನನ್ನವರೆನ್ನುವ ಕರುಣೆಯೇ ಕಣ್ಣು ತೆರೆದಿದೆ ಅಂತ ಜಿ ಎಸ್ ಶಿವರುದ್ರಪ್ಪನವರು ಹೇಳ್ತಾರೆ. ಎಲ್ಲರೂ ನನ್ನವರೆನ್ನುವಂತಹ ಕರುಣೆಯನ್ನ ಕಣ್ತೆರೆದಂತಹ ಮಹಾಯೋಗಿಗಳು ಬಹುಶಃ ನಮ್ಮ ಅಪ್ಪಗಳವರು. ಸದ್ದುಗದ್ದಲ ಇಲ್ಲ, ಮಾಡ್ತೀನಿ ಅಂತ ಹೇಳಿಲ್ಲ, ಯಾವುದನ್ನು ಡಂಗುರ ಬಾರಿಸಿ ತಮ್ಮ ಕೆಲಸ ಮಾಡಲಿಲ್ಲ. ಆ ಕಾರಣಕ್ಕಾಗಿ ಅಂತ ಮಹಾಂತ ಶಿವಯೋಗಿಗಳನ್ನ, ಸಂಗನ ಬಸವ ಶಿವಯೋಗಿಗಳನ್ನ ಈ ನಾಡಿನಲ್ಲಿ ಮತ್ತೆ ಅವರ ಕಾಯಕ, ದಾಸೋಹ, ಅನುಭವ, ಕ್ರಾಂತಿಗಳನ್ನ ಗಟ್ಟಿಗೊಳಿಸುವಂತ ಕಾಲ ಬಂದದ. ನೀವೆಲ್ಲ ಹಿರಿಯರು ಕೂಡ್ರಿ, ಸಮಾಜದವರು ಕೂಡ್ರಿ, ಪ್ರತಿಯೊಬ್ಬರು ಕೂಡ್ರಿ. ವರ್ಷ ನಾವು ಶಾಲು ಹಚ್ಚಿದೀವಿ, ನಾವು ಹಾಡ ಹೇಳಿದೀವಿ, ನಿಮಗೆ ಎಲ್ಲ ಮಾಡಿದೀವಿ, ನೀವು ಚಪ್ಪಾಳಿ ತಟ್ಟಿದ್ರಿ, ಮುಗೀತು ಅಂತ ಹೇಳಿ ಒಮ್ಮೆ ಧೂಳ ಜಾಡಿಸಿ ಎದ್ದು ಹೋದವರು ಮತ್ತೆ ಮರು ವರ್ಷ ನೀವು ಕಾರ್ಯಕ್ರಮಕ್ಕೆ ಬರುವಂಗೆ ಆಗಬಾರದು, ಮತ್ತು ವರ್ಷ ಆದಂಗೆ ಆಗಬಾರದು. ನಮ್ಮ ಅಪ್ಪನನ್ನ ಜಾಗೃತಿಗೊಳಿಸುವುದು ಅಂತಂದ್ರೆ, ಯಾವ ನೆಲದೊಳಗ ಕ್ರಾಂತಿಯ ಬಸವ ತತ್ವದ ಕ್ರಾಂತಿ ಬಿತ್ತಿದ್ರೋ ಆ ಶಿವಯೋಗಿಗಳ ಕ್ರಾಂತಿಯನ್ನ ನೀವು ಅಜರಾಮರಗೊಳಿಸಬೇಕು ಅಂತೇಳಿ ನಾಡಿನ ಇಲ್ಲಿ ಕುಳಿತಿರುವಂತ ಎಲ್ಲ ಹಿರಿಯರಿಗೆ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಮೂಲಕ ಮಠದಿಂದ ಬರುವಂತ ಎಲ್ಲ ಸಂದೇಶಗಳನ್ನ, ಅಪ್ಪ ಅವರು ಕೊಟ್ಟ ಸಂದೇಶ, ಇದನ್ನ ನಾವು ಮಾಡ್ತೀವಿ ಅಂತ ಹೇಳಿ ನೀವೆಲ್ಲ ಕಂಕಣ ತೊಡೋದ್ರ ಮೂಲಕ ಬಸವ ಸಂಕಲ್ಪವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ. ಹಾಗಾದ್ರೆ ಏನದು ಬಸವ ಸಂಕಲ್ಪ? ನಿಮಗೆ ಸಂದೇಶ ಕಳಿಸ್ತೀವಿ ನಾವು. ಆ ಬಸವ ಸಂಕಲ್ಪವನ್ನು ಸಾಕಾರ ಏನು ಮಾಡೋದನ್ನ ನಿಮಗೆ ಸಂದೇಶ ಕಳಿಸ್ತೀವಿ. ಅದನ್ನು ನೀವೆಲ್ಲ, ಯಾಕಂದ್ರೆ ಯಾವ ತಾಯಿ, ಗುರುತಾಯಿ ಯಾವ ಸಲುವಾಗಿ ತಮ್ಮ ಬದುಕನ್ನು ಮೀಸಲಿಟ್ರೋ ನಾವು ಮಾಡಬೇಕಾಗಿರುವಂಥದ್ದು ಬೇರೇನಿಲ್ಲ. ಗೊತ್ತಿರಲಿ, ನಮ್ಮ ಹೊಸ ಜನಾಂಗ, ಹೊಸ ತಲೆಮಾರು, ಇಲ್ಲಿ ಜಾನಪದರು ಹೇಳ್ತಾ ಇದ್ರು, ಎಲ್ಲ ಮರೆತು ಬಿಟ್ಟಿವಿ, ಗೊಂದಲದಾಗಿದ್ದೀವಿ, ನಮಗೇನು ಬದುಕಿನ ಅರ್ಥನ ಆಗ್ತಾ ಇಲ್ಲ ಅಂಥೇಳಿ. ಹೆಂಗಾಗಿ ಬಿಟ್ಟದಂದ್ರೆ, ದಿವಸ ಗೊತ್ತಿರಲಿ ನಿಮಗೆ, ದಿವಸ ನಮ್ಮ ಮಠಕ್ಕೊಬ್ಬ ಹುಡುಗ ಬರ್ತಿದ್ರಿ, ಬಂದ ನಮಸ್ಕಾರ ಮಾಡಿ ಗಂಟಿ ಬಡದು ಅಗದಿ ಖುಷಿ ಒಳಗೆ ನಮ್ಮ ಮಾತಾಡಿಸಿ ಹೋಗ್ತಿದ್ದ. ಹೊಸದಾಗಿ ಅವಾಗ ಆತ್ರಿ ಮಾಡಿದ್ರು, ಹೊಸದಾಗಿ ಮಾಡಿದ್ರು. ಏನು ಮಾಡಿದ್ರಿ? ಭಾಳ ಶೇಣ ಮೆತ್ತಗೆ ಹೇಳತ್ತೀರಿ, ಮಾಡ್ಯಾರ ಅದನ್ನ ಮಾಡೋದು ಯಾವ್ದ್ರಿ? ಅದನ್ನ ರೀ. ಅದು ಮಾಡಿದ ಮೇಲೆ ಕೈಯಾಗ ಒಂದು ಸ್ಕ್ರೀನ್ ಟಚ್ ಮೊಬೈಲ್ ಬತ್ರಿ. ಬರೋದ್ರಿ, ಹಿಂಗೆ ತಿರುಗಾಡಿ ನೋಡೋದು, ಗಂಟಿ ಬಾರಿಸೋದು ಬಿಟ್ಟು ನಮಸ್ಕಾರ ಮಾಡೋದು, ವಚನ ಓದೋದು ಬಿಟ್ಟ, ಎಲ್ಲ ಬಿಟ್ಟ. ಏನು ಚೇಂಜ್ ಆಗಿಲ್ಲ ತಮ್ಮ ಅಂತ ಹೇಳಿದ್ನಿ. ಏನ್ರಿ ನಿಮಗೇನು ತಿಳಿತೈತ್ರಿ ಬುದ್ಧಿ ಅಂದವ. ನಿಮಗೆ ತಿಳಿಯಂಗಿಲ್ಲ. ಈಗ ಯಾಕೆ ನನ್ನ ಬಳಗ ಎಟ್ಟಾಗೈತ್ರಿ? ವಾಟ್ಸಾಪ್ ಫ್ರೆಂಡ್ಸ್ 500 ಮಂದಿ, ಫೇಸ್ಬುಕ್ ಫ್ರೆಂಡ್ಸ್ 1000 ಮಂದಿ. ಹಳ್ಳಿಯವ್ರವ್ ಫೇಸ್ಬುಕ್ ಫ್ರೆಂಡ್ಸ್ 1000 ಮಂದಿ. ಏನು ನೋಡು, ಯಾರು ನಮ್ಮ ಹಳ್ಳಿಯವ್ರಿಗೆ ಹಿಂಗಾಗಿತ್ತು ಪರಿಸ್ಥಿತಿ ಅಂದ್ರೆ, ಬರೇ ಎದ್ರ ಹಲೋ ಬಿದ್ರ ಹಲೋ, ಹಲೋ ಅನ್ಕೋತ ಗಾಡಿಗೆ ಹಾಕೋತ ಹೊಂಟವ್ರಿ ಇವು. ಅಲ್ಲ, ಎದಕ್ಕೆ ನೀವು ಬೆಳೆಸಾಕತ್ತೀರಿ? ಅರಿವಿಲ್ಲ. ನಾನು 500 ಮಂದಿ ವಾಟ್ಸಾಪ್ ಫ್ರೆಂಡ್ಸ್ ದಿನ ಬೆಳಗಾದ್ರೆ ಸೌಡ್ ಇಲ್ರಿ ನನಗೆ. ಫೇಸ್ಬುಕ್ ಫ್ರೆಂಡ್ಸ್ 106 ಮಂದಿ,
ಭಾಳ ಚಲೋ ಮಾಡಿದಪ್ಪ ಯಪ್ಪ, ಎಷ್ಟು ಮಂದಿನ ಗಳಿಸಿ ಏನಾಯ್ತು ಹಿಂಗೆ ಅನ್ನೋದ್ರೊಳಗೆ ಅವಾಗ 8 ದಿವಸನಾಗ ಆಕ್ಸಿಡೆಂಟ್ ಆಗ್ತವ. ಅಯ್ಯೋ ಶಿವನ ಆಗವ. ಇದ ನೋಡ್ರಿ, ಇದ ಕಳ್ಳ, ಇದು ಹಳ್ಳಿ ಕಳ್ಳ, ನಮ್ಮ ಕಳ್ಳ ಇದು. ಅದ ಹುಡುಗರಿಗೆ ಇದು ಬರಂಗಿಲ್ಲ ಅವ್ವ. ಆಕ್ಸಿಡೆಂಟ್ ಆತು, ದವಾಖಾನೆಗೆ ಅಡ್ಮಿಟ್ ಆಗ್ಯಾನತ್ ನಾನು ನೋಡಕ್ ಹೋದ್ನಿ. ಮಗ್ಲಕ್ಕೆ ಅವ್ವ ಅಪ್ಪ ನಿಂತಾರು, ಹೆಂಡತಿ ನಿಂತಾಳು. ಹೋದವನ ಹಣ್ಣು ಕೊಟ್ಟು ಮಾತಾಡಿಸಿ, ತಮ್ಮ ಹೆಂಗದಿಯೋ, ಮುಖ ಸಣ್ಣದು ಮಾಡಿ, ಏನು 1,500 ಮಂದಿ ಆ ಫ್ರೆಂಡ್ಸ, 1000 ಮಂದಿ ಈ ಫ್ರೆಂಡ್ಸ, ಎಲ್ಲಿ ಹೋಗ್ಯಾರೋ ತಮ್ಮ ನೀನು ಫ್ರೆಂಡ್ಸ ಅಂತ ಕೇಳಿದ್ನಿ. ಮತ್ತ ಟಳಾಕ್ ಹತ್ತಿದ. ಯಾವ ಮೊಬೈಲ್ ಫ್ರೆಂಡ್ಸ್ಗಳು ನಿನ್ನ ಕಷ್ಟದಾಗ ಬರಂಗಿಲ್ಲ ತಮ್ಮ, ನಿನ್ನ ಕಷ್ಟದಾಗ ಬರೋರು ನಿನ್ನ ತಂದೆ ತಾಯಿಗಳು ಮತ್ತು ಗುರುಗಳು ಅನ್ನೋದನ್ನ ತಿಳ್ಕೊ ಅಂತ ಹೇಳಿದ್ ನಾನು. ನಿನ್ನ ಕಷ್ಟದಾಗ ಬರಾಗ ಬಿದ್ದಾಗ ಎತ್ಕೊಳ್ಳುವಂತ ಪುಣ್ಯದ ಪೃಥ್ವಿ, ಪುಣ್ಯದ ಆಲಯ ಅಂದ್ರೆ ಅದು ಈ ಮಠ. ಈ ಗುರುಗಳು, ಗುರುಮಾಂತಪ್ಪಗಳು ನಿನ್ನ ಎತ್ತುಗೊಳಕ್ ಬರ್ತಾರ, ನಿನ್ನ ತಂದೆ ತಾಯಿ ನಿನ್ನ ಜೋಪಾನ ಮಾಡ್ಕೊಳಕ್ ಬರ್ತಾರ. ಮೊಬೈಲ್ ಹಿಡ್ಕೊಂಡು ಹಾಳಾಗಬೇಡ್ರಿ. ಎಷ್ಟೋ ಜನ ನಿನ್ನೆ ಅಥಣಿಗೆ ಬಂದಿದ್ದ, ಜಗತ್ತಿನ ಅದ್ಭುತವಾದ ಇತಿಹಾಸ ನಿರ್ಮಾಣ ಮಾಡಿರುವಂತ ಪ್ರತಾಪ್, ಡ್ರೋಣ ಪ್ರತಾಪ್ ಕೇಳಿದಿರಿ ನೀವು. ಅವ ಒಂದು ದೊಡ್ಡ ಅದ್ಭುತ ವಿಜ್ಞಾನಿಯಾಗಿ ಸಾಧನೆ ಮಾಡ್ಯಾನ. ಸಣ್ಣ ವಯಸ್ಸಿಗೆ ಬಡವ ಸಣ್ಣ ಹುಡುಗ ಅಂತವನ್ನ ಅಪ್ಪ ಅವರೆಲ್ಲ ಸನ್ಮಾನ ಮಾಡ್ಯಾರ. ಆ ಹುಡುಗ ಒಂದ ಮಾತಂದ, 1 ವರ್ಷದ ಅವಧಿಯೊಳಗೆ ಸಾಧನೆ ಮಾಡಿ ಇಡೀ ಜಗತ್ತಿಗೆ ಆಶ್ಚರ್ಯ ಪಡುವಂತ ದೇಶದ ಒಂದು ಚಿಕ್ಕ ವಯಸ್ಸಿನ ವಿಜ್ಞಾನಿ ಅಂತ ನಾನು ಪ್ರಶಸ್ತಿ ಪಡಿಬೇಕಾದ್ರೆ ಅಪ್ಪಗಳ ಬ್ಯಾರೆ ಏನೂ ಮ್ಯಾಜಿಕ್ ಮಾಡಿಲ್ಲ. ನನ್ನ 1 ವರ್ಷದ ಅವಧಿಯೊಳಗೆ ಖರೆ ಹೇಳ್ತೇನ್ರಿ, ಮೊಬೈಲ್ ಸ್ವಿಚ್ ಆಫ್ ಮಾಡಿ 1 ವರ್ಷ ಮೂಲ್ಯಾಗ ಹೋಗದ ಹೊಳ್ಳೆ ಮುಟ್ಟೇ ಇಲ್ರಿ, ಅದಕ್ಕೆ ನನಗೆ ಪ್ರಶಸ್ತಿ ಬಂದದ ರೀ. ಯಾವ ಚಪ್ಪಾಳಿ ಬಾರಿಸ್ತಾವ ಈ ಕೈಯ ಅವ ಹೊಳ್ಳಿ ಹಿಡಿತಾವ ಅಂತಿದ್ರು ಅವ್ರ ಹಪ್ಪಗಳು. ಅಪ್ಪ ಯಾವ ಚಪ್ಪಾಳಿ ಬಾರಿಸ್ತಾವ, ಗಟ್ಟಿಗೆ ಬೆಳಿತಾವ, ಗಂಟೆ ಬೆಳಿತಾವ ಅಂತಿದ್ರಲ್ರಿ. ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರ, ನಿನ್ನೆ ಒಂದು ಕಾಲೇಜ್ಗೆ ಹೋಗಿದ್ದು ನಾನು. ಇಲ್ಲಿ ನಮ್ಮ ರೈತ ಬಂಧುಗಳು ಬಳಗ ಐತಿ, ಎಲ್ಲ ಹಿರಿಯರಿದ್ದೀರಿ ನೀವು. ನಮ್ಮ ಮಕ್ಕಳಿಗೆ ಏನನ್ನ ಕೊಟ್ಟು ಹೋಗ್ಬೇಕಾಗ್ಯದ, ಈ ಇತಿಹಾಸದ ಸೂಕ್ಷ್ಮತೆಗಳನ್ನು ಕೊಟ್ಟು ಹೋಗ್ಬೇಕಾಗ್ಯದ. ನಿಮಗೆ ಎಷ್ಟು ಜನರಿಗೆ ನಿಮ್ಮ ತಂದೆ ತಾಯಿಗಳ ಹೆಸರು ಗೊತ್ತ, ಕೈ ಎತ್ತರಿಪ್ಪ ಅಂತ ಕೇಳಿದ್ ನಾನು. ಇಲ್ಲ ಮಗ್ಲಕ ಕಾಲೇಜ್, ಅದನ್ನು ಹೇಳೋದು ಬೇಡ. ಅವಾಗಂದ್ರೆ ಅವ್ರು ಏನ್ರಿ ಏನು ದೊಡ್ಡ ವಿಷಯ ಕೇಳಾಕತ್ತೀರಿ ಅಂದ್ರೆ ಅವ್ರು ಹುಡುಗರೆಲ್ಲ, ಏನು ನಮ್ಮ ತಂದೆ ತಾಯಿಗಳ ಹೆಸರು ಗೊತ್ತು, ಎಲ್ಲರಿಗೂ ಗೊತ್ತ್ರಿ ಅಂತ ಕೈ ಎತ್ತಿದ್ರು. ಭಾಳ ಸಂತೋಷಪ್ಪ, ಭಾಳ ಸಂತೋಷ. ನಿಮ್ಮ ಮುತ್ಯಾನ ಹೆಸರು ಎಷ್ಟು ಜನರಿಗೆ ಗೊತ್ತು ಅಂತ ಕೇಳಿದ್ನಿ. ನಾ ಅರ್ಧ ಏನು ಮೊದಲು ಎತ್ತಿದ್ರೆ ಅಪ್ಪನ ಹೆಸರು ಅಂದಾಗ ಅದು ಅರ್ಧಕ್ಕೆ ಬತ್ರಿ. ಅದು ನಮ್ಮ ಮುತ್ಯಾನ ಹೆಸರು ರೀ ಅನ್ಕೋತ ಕೈ ಅರ್ಧಕ್ಕೆ ಬಂತ್ರಿ. ಅದ ಮುಂದೆ ನಿಮ್ಮ ಮುತ್ಯಾನ ಹೆಸರು ಎಷ್ಟು ಜನರಿಗೆ ಗೊತ್ತಾ? ನಮಗೇನು ಯಾರಿಗೆ ಗೊತ್ತಿಲ್ರಿ ಅಂದ್ರೆ ಅವ್ರು. ಅಪ್ಪನ ಹೆಸರು ಗೊತ್ತಿದ್ದವ್ರಿಗೆ ಮುತ್ಯಾನ ಹೆಸರು ಗೊತ್ತಿಲ್ಲ, ಅದ್ರ ಮುತ್ಯಾನ ಹೆಸರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇರ್ಲಿ, ಗೊತ್ತಿರ್ಲಿ, ಪರವಾಗಿಲ್ಲ. ಅದ್ರಾಗ ಇನ್ನೂ ಕೆಲವು ಹೆಸರು ಹೇಳ್ತೀನಿ, ಎಷ್ಟು ಜನರಿಗೆ ಗೊತ್ತು ಕೈ ಎತ್ರಿ. ಅವಾಗ ಒಂದು ಮಾತು ಕೇಳಿದೆ ನಾನು, ಬಸವಣ್ಣನ ಹೆಸರು ಎಷ್ಟು ಜನರಿಗೆ ಗೊತ್ತು? ಎಲ್ಲರೂ ಕೈ ಎತ್ತಿದ್ರು. ಮಹಾವೀರ, ಬುದ್ಧ, ಜ್ಯೋತಿಬಾ ಫುಲೆ, ಶಿವಾಜಿ ಮಹಾರಾಜ್, ಅಕ್ಕಮಹಾದೇವಿ, ಮೀರಾಬಾಯಿ, ಲಲ್ಲೇಶ್ವರಿ, ಹಿಂಗೆಲ್ಲ ಕೇಳ್ಕೊತ ಹೋದ್ನಿ. ನನಗ್ ಗೊತ್ತ್ರಿ ಅಂತ ಕೈ ಎತ್ತಿದ್ರು. ನಾ ಮತ್ತೊಂದು ಪ್ರಶ್ನೆ ಕೇಳಿದೆ, ಇವ್ರು ಯಾರು ನಿಮಗ ಹತ್ತಿದವರು ಅಲ್ಲ, ರಕ್ತ ಸಂಬಂಧಿಗಳಲ್ಲ, ನಿಮ್ಮ ಜೊತೆಗೆ ಮನ್ಯಾಗ ಹುಟ್ಟಿದವರಲ್ಲ. ನಿಮ್ಮ ಮನ್ಯಾಗ ಹುಟ್ಟಿದವ್ರ ಹೆಸರು ಮರ್ತೀರಿ, ಇವ್ರ ಹೆಸರು ಯಾಕೆ ನೆನಪಿಟ್ಕೊಂಡಿರಿ ತಮ್ಮ? ಅವಾಗ ಒಂದು ಮಾತನ್ನು ಹೇಳಿದೆ ಬಂಧುಗಳೇ, ಆ ಮಾತನ್ನು ನಿಮಗೆ ಹೇಳ್ತೀನಿ ನಾನು. ಯಾರು ಮನೆಗಾಗಿ, ತಮ್ಮ ಮನೆತನಕ್ಕಾಗಿ, ತಮಗಾಗಿ ಯಾರು ಬಾಳ್ಯಾರ, ಯಾರೂ ನಿಮ್ಮನ್ನು ನೆನಪಿಡಂಗಿಲ್ಲ. ನಾಡು, ನುಡಿ, ಸಂಸ್ಕೃತಿ, ಸಮಾಜ ಅಂತ ಯಾರು ನೆನಪಿಸ್ಕೊಳ್ತಾರೋ ಇಡೀ ಜನಾಂಗವೇ ಅವನ್ನ ನೆನೆಸ್ತದ ಅನ್ನುವಂಥ ಮಾತು ಹೇಳಿದೆ. ಅಂಥ ಜನಾಂಗ ನೆನೆಸುವಂಥ ಕಾಲ ಆಗಬೇಕು. ಮಹಾಂತ ಶಿವಯೋಗಿಗಳನ್ನ, ನಾಡಿನ ಎಲ್ಲ ಪುಣ್ಯಾತ್ಮರನ್ನ ಯಾಕೆ ನೆನೆಸ್ತೀವಿ ಅಂತಂದ್ರ, ಇಡೀ ಜನಾಂಗಕ್ಕಾಗಿ, ಸಮಾಜಕ್ಕಾಗಿ ಸವಿಸಿದರು ತಮ್ಮ ತನುವ, ಸಂಸ್ಕೃತಿಗಾಗಿ ಸುರೆಗೈದರು ತಮ್ಮ ಧನವ, ಶಿವಯೋಗಕ್ಕಾಗಿ ಮೀಸಲಿಟ್ಟರು ತಮ್ಮ ಮನವ, ತನು ಮನ ಧನ ವಂಚಕನಲ್ಲವಯ್ಯ ಅಂತ ಡಾಕ್ಟರ್ ಜಚಿನಿಯವರು ಈ ಮಾತನ್ನು ಬರೀತಾರೆ. ಆ ಕಾರಣಕ್ಕಾಗಿ ನಾವು ತನು ಮನ ಧನ ವಂಚಕರಾಗಬಾರದು. ನಿಮ್ಮನ್ನು ಲಿಂಗ ಕಟ್ಟಿ ಭಸ್ಮ ಹಚ್ಚೋದು ಅಷ್ಟ ನಮ್ಮ ಉದ್ದೇಶ ಅಂತಲ್ಲ. ಇದೊಂದು ಕ್ರಾಂತಿ ಅದ, ಇದೊಂದು ಹೋರಾಟ ಅದ, ಜಾತ್ಯತೀತ ಪರಿಕಲ್ಪನೆ ಅದ. ಲಿಂಗಾಯತ ಹೋರಾಟದ ಜಾಗೃತಿಯ ಕ್ರಾಂತಿಯನ್ನ, ಲಿಂಗಾಯತ ಧರ್ಮವನ್ನು ವೈದಿಕ ಧರ್ಮವನ್ನ ಮಾಡಿರುವಂಥ ದೊಡ್ಡ ದುರಂತ ಆಗಿರೋದ್ರಿಂದ ಇದು ವೈದಿಕ ಧರ್ಮ ಅಲ್ಲ. ಹೇಗೆ ಜೈನ ಧರ್ಮ, ಹೇಗೆ ಬೌದ್ಧ ಧರ್ಮ, ಹೇಗೆ ಇಸ್ಲಾಂ ಧರ್ಮ
ಅವೈದಿಕ ಧರ್ಮಗಳಾಗಿ ಬಂದು ಗೊತ್ತಿರಲಿ ನಿಮಗೆ. ನಾವು ವೈದಿಕ ಮಾಡುವಂತಹ ಧರ್ಮೀಯರಲ್ಲ, ಹೋಮ ಹವನಗಳನ್ನು ಮಾಡೋರಲ್ಲ, ಶಕುನ ಕಣಿಕಲ್ಪನೆಗಳನ್ನು ಕೇಳೋರಲ್ಲ, ಪಂಚಾಂಗ ವ್ರತಗಳನ್ನು ನೋಡೋರಲ್ಲ. ಯಾವ ಇಲ್ಲ ಇಲ್ಲ ಅಂತ ಹೇಳಿದ್ರು ಅದೆಲ್ಲ ಹಿಂದಿನ ಭಾಗಲ್ಲೇ ನಾವು ತಗೊಂಡು ಬಂದೀವಿ. ಅಂಗದ ಮೇಲೆ ಲಿಂಗ ಧರಿಸ್ಕೊಂಡು ಚಂದಾಗಿ ನೀವು ನಿಮ್ಮ ಪೂಜಾ ಮಾಡ್ಕೊಂಡು ಜೀವನದಾಗ ಆನಂದಿರ್ರಿ, ಅದೇ ನಿಮಗೆ ಆತ್ಯಂತಿಕ ಸತ್ಯ ಅಂತ ಹೇಳಿದರು. ನಾವು ತಿರುವ್ಯಾಡಿ 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 ಯಾವ ಧರ್ಮದೊಳಗೆ ಏನಿಲ್ಲೋ ಅದನ್ನೆಲ್ಲ ತಂದು ಹಾಕಿಬಿಟ್ಟಿವಲ್ಲ, ಎಂಥ ದುರಂತ. ಆತ್ಮೀರೇ, ಎನ್ನ ಮಡದಿ ಹಾಲು ಕಾಯಿಸುವಾಗ ಹಾಲಿನ ಮಡಿಕೆಯಲ್ಲಿ ಹಾವು ಬಿದ್ದು ಸತ್ತಿತ್ತು. ಎನ್ನ ಮಡದಿ ಹಾಲು ಕಾಯಿಸುವಾಗ ಹಾಲಿನ ಮಡಿಕೆಯಲ್ಲಿ ಹಾವು ಬಿದ್ದು ಸತ್ತಿತ್ತು. ಮಡದಿ ಬೇಯುವಂತಿಲ್ಲ, ಮಡಿಕೆ ಒಡೆಯುವಂತಿಲ್ಲ. ಇದಾವುದರ ಚೋದ್ಯ ಹೇಳ ಅರಿವಿನ ಮಾರಿ ತಂದೆ ಅಂತ ಶರಣರು ಈ ಮಾತನ್ನು ಬರೀತಾರೆ. ನನ್ನ ಹೆಂಡತಿ ಹಾಲು ಕಾಸಕತ್ತಾಳ, ಹಾಲಿನೊಳಗ ಹಾವು ಬಿದ್ದದ ನೋಡ್ರಿ. ಮಡದಿನ ಬೈತೀರ್ಯಾ, ಬಿಟ್ಟು ಓಡಿ ಹೋಗ್ತಾಳ. ಗಡಿಗೆ ಹೊಡಿತೀರ್ಯಾ, ಇರುದ ಒಂದ ಗಡಿಗೆ. ಆಮೇಲೆ ಹೆಂಗಾಗ್ಯದ ಪರಿಸ್ಥಿತಿ ಅಂತ ಹಾಲು ಕುಡಿತೀರಾ, ಅದು ವಿಷದ ಹಾಲು. ಸಮಾಜ ಅನ್ನುವಂಥ ಅದ್ಭುತವಾದ ಮಹಾಪಾತ್ರೆಯೊಳಗ ಜಾತಿ, ಮತ, ಕುಲ, ಅನೇಕ ನಮ್ಮ ಪಂಗಡಗಳು ವಿಷ ಬಿದ್ದು ಬಿಟ್ಟದ. ಇದನ್ನ ಕಾಯಿಸಿ ಕುಡಿಸಬೇಕಾದ ಮಹಾತಾಯಿ ಧರ್ಮ ಗುರು ಅಂತವನೇ ಜಾತಿಯ ಕೂಪದ ಮಹಾತಾಯಿ ಆಗಿಬಿಟ್ಟಾನ. ಇನ್ನು ಗುರುವಿಗೆ ಬೈತಿರೋ, ಹಾಲ ಕುಡಿತಿರೋ, ಅಥವಾ ಸಮಾಜ ಅನ್ನೋ ಪಾತ್ರೆಯನ್ನು ಒಡೆಯಲು ಪ್ರಯತ್ನ ಮಾಡೋದು, ಇದು ನಮ್ಮ ಕಣ್ಣು ಮುಂದೆ ಕಾಣುವಂಥ ಪ್ರಶ್ನೆ. ನಮ್ಮ ಜನರನ್ನ ಮೇಲಿಂದ ಮೇಲೆ ಬಡಿಬೇಕು. ಬಡಿಯೋದಂದ್ರೆ ಬೆತ್ತ ತಗೊಂಡು ಬಡಿಯೋದಲ್ಲ. ನಮ್ಮ ಜನರನ್ನು ಎಬ್ಬಿಸಬೇಕು, ಎಚ್ಚರಿಸಬೇಕು, ತಿಳಿಗೊಳಿಸಬೇಕು, ಅರಿವಿನ ಜಾಗೃತಿಯ ಆಂದೋಲನವನ್ನು ಮಾಡಿಸಬೇಕು. ಈ ಆಂದೋಲನವನ್ನು ಯಾವ ನೆಲದೊಳಗ ನಮ್ಮ ಅಪ್ಪಗಳು ಬಿತ್ತಿ ಹೋದ್ರು, ಮುನ್ನಡೆಸಿ ಹೋದ್ರು, ನಾವೇನಾದ್ರೂ ವಾರಸುದಾರರಿದ್ರ, ನಮ್ಮ ಅಪ್ಪಗಳು 50 ಎಕರೆ ಬಿಟ್ಟಾರು, 100 ಎಕರೆ ಬಿಟ್ಟಾರ, ನಮ್ಮ ಅಪ್ಪಗಳು ನಮ್ಮ ಮಠಕ್ಕೆ ನಮ್ಮ ಮನೆತನಕ್ಕೆ 1000 ಎಕರೆ ಏನ್ರಿ ಇಟ್ಟಾರಂತಂದ್ರೆ ನೀವೇನು ತಿಳ್ಕೊಬೇಡ್ರಿ. ನಮ್ಮ ಅಪ್ಪಗಳು ನಮಗೇನಾದ್ರೂ ಬಿಟ್ಟಿದ್ರ, ನಮ್ಮ ಅಪ್ಪಗಳು ಏನಾದ್ರೂ ವಾರಸುದಾರ ನಾವು ಆಗಬೇಕಾಗಿದ್ರ, ಬಸವ ತತ್ವದ ಖರೆ ವಾರಸುದಾರರಾಗ್ರಿ. ನಿಮಗೆ ನಿಮ್ಮ ಅಪ್ಪಗಳ ಆಶೀರ್ವಾದ ಯಾವಾಗಲೂ ಇರ್ತದ. ನಮ್ಮ ಅಪ್ಪಗಳ ಆಶೀರ್ವಾದ ನಿಮಗೆ ಯಾವಾಗಲೂ ಇರ್ತದ. ಆ ಕಾರಣಕ್ಕಾಗಿ ಅವ್ರ ಆಶೀರ್ವಾದ ತಗೊಳ್ಳೋ ಸಲುವಾಗಿ ಇನ್ನೇನೋ ಕೂತ್ಕೊಂಡು ನೀವು ಜಪ ಮಾಡುವಂತ ಕೆಲಸ ಮಾಡಬೇಡ್ರಿ. ಬಿದ್ದವ್ರನ್ನ, ನೊಂದವ್ರನ್ನ, ನಿರಾಶ್ರಿತರನ್ನ ಯಾವಾಗಲೂ ನೀವೆಲ್ಲ ಅಪ್ಪಿ ಒಪ್ಪುವಂತ ಕೆಲಸ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಅಪ್ಪಗಳ ಆಶಯದ ಹಿನ್ನೆಲೆಯೊಳಗ ಅಪ್ಪ ಅವರು ಹೇಳುವ ಕೊನೆಯ ಮಾತು, ನಾನು ಹಚ್ಚುತ್ತಿರುವುದು ಕರಗುವ ಮೊಂಬತ್ತಿಯನ್ನಲ್ಲ, ನಾನು ಹಚ್ಚುತ್ತಿರುವುದು ಕರಗುವ ಮೊಂಬತ್ತಿಯನ್ನಲ್ಲ, ಅದ್ಭುತ ಪಂಜು, ಅದು ಮುಂದಿನ ಜನಾಂಗದವರಿಗೆ ಹಸ್ತಾಂತರಿಸುತ್ತೇನೆ ಎಂದು ಜಾರ್ಜ್ ಬರ್ನಾರ್ಡ್ ಶಾ ಈ ಮಾತನ್ನು ಹೇಳ್ತಾ ಇದ್ರು. ನಾ ಹಚ್ಚಿದ್ದು ಆರೂ ದೀಪ ಹಚ್ಚಿಲ್ಲ, ಕರಗು ದೀಪ ಹಚ್ಚಿಲ್ಲ, ಮುಂದಿನ ಜನಾಂಗದವರೆಗೆ ಆ ಬೆಳಕನ್ನು ತಗೊಂಡು ಹೋಗ್ತೀನಿ ಎನ್ನುವಂಥ ದೀಪದ ಬೆಳಕನ್ನ, ಅರಿವಿನ ಹಣತೆಯನ್ನ ಯಾವುದು ಬಸವಾದಿ ಶಿವಶರಣರು, ಎಲ್ಲ ನಾಡಿನ ಪುಣ್ಯಾತ್ಮರು, ಶಿವಯೋಗಿಗಳು ಹಚ್ಚಿದಾರೋ ಅಂತ ಅರಿವಿನ ಹಣತೆಯನ್ನು ಹಿಡಿದು ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಹಾಗೆ ಗುರುಮಾಂತಪ್ಪಗಳವರು ಮುನ್ನಡೆಸಿದಾರ. ಕಾಶಿಗೆ ಹೋಗಾಕ ಎಷ್ಟೊಂದು ದಿನ ಬೇಕ, ಕಾಶಿ ಕುಂತಾಳ ಹಡೆದವ ಮನೆಯೊಳಗ, ಕಣ್ಮುಂದ ಐತಿ ಕೈಲಾಸ ಅಂಥೇಳಿ ಅಲ್ಲಿ ಕೈಲಾಸ ಕಂಡವರಲ್ಲ ನಾವು, ಇನ್ನೆಲ್ಲೋ ಕೈಲಾಸ ಕಂಡವರಲ್ಲ. ನಮ್ಮ ಈ ತವರಿನ ನಮ್ಮವ್ವ ಕೈಲಾಸ ಕಂಡಿದ್ದು ಗುರುಗಳ ಸಾನ್ನಿಧ್ಯದೊಳಗ, ಅವನ ಸಾನ್ನಿಧ್ಯದೊಳಗ. ಆ ಕೈಲಾಸ, ಆ ಆನಂದ, ಆ ಪರಿಪೂರ್ಣ ಬೆಳಕು ನಿಮ್ಮ ಮಹಾ ಆನಂದದೊಳಗ, ನಿಮ್ಮನ್ನು ನೋಡೋದ್ರೊಳಗ ಕಂಡಿವಿ ನಾವೆಲ್ಲ. ನಿಮ್ಮ ಮೂಲಕ ಮತ್ತೆ ಆ ಸೇವೆ ಮುನ್ನಡೀಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ.